ಬಿಗ್ ಬಾಸ್ ಸೀಸನ್ 12 ಎಲಿಮಿನೇಷನ್ ಇಲ್ಲದೆ ಈ ವಾರ ಇಬ್ಬರು ಘಟಾನುಘಟಿ ಸ್ಪರ್ಧಿಗಳು ಹೊರಗಡೆ ಬರ್ತಾರ. ಹೊರಗಡೆ ಬರೋ ಘಟಾನುಘಟಿ ಸ್ಪರ್ಧಿಗಳು ಯಾರು ಎಂದು ತಿಳಿದುಕೊಳ್ಳೋಣ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕೆಂಡ್ ಬಂತು ಎಂದರೆ ಎಲಿಮಿನೇಷನ್ ಕಾವು ಹೆಚ್ಚುವುದು. ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಎಂಬ ಕುತೂಹಲ ಇರಬಹುದು. ಆದರೆ ಈ ವಾರ ನಾಮಿನೇಷನ್ ಭಾರೀ ಟ್ವಿಸ್ಟ್ ಪಡೆದುಕೊಳ್ಳಲಿದೆ. ಈ ವಾರ ನಾಮಿನೇಷನ್ ಟಾಸ್ಕ್ ನಡೆದಿದೆ. ಗಿಲ್ಲಿ ನಟ ರಜತ್, ಧ್ರುವಂತ್, ಅಶ್ವಿನಿ ಗೌಡ, ಸೂರಜ್ ನಾಮಿನೇಟ್ ಆಗಿದ್ದರು. ಕಾವ್ಯ ಶೈವ, ಮಾಳು ನಿಪನಾಳ ಅವರು ನಾಮಿನೇಟ್ ಆಗದೆ ಬಚಾವ್ ಆಗಿದ್ದರು. ಈ ಬಾರಿ ಯಾರೂ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗುವಂತೆ ಕಾಣುತ್ತಿಲ್ಲ. ಈ ವಾರವೂ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ. ಹೌದು, ಜಿಯೋ ಹಾಟ್ಸ್ಟಾರ್ನಲ್ಲಿ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ. ಹೀಗಾಗಿ ಎಲಿಮಿನೇಷನ್ ನಡೆಯೋದಿಲ್ಲ. ಇನ್ನೂ ಕೇವಲ 1 ತಿಂಗಳು ಇದೆ. ಹೀಗಾಗಿ ಎಲಿಮಿನೇಷನ್ ನಡೆಯಬೇಕಿತ್ತು. ಕಳೆದ ಸೀಸನ್ ಸ್ಪರ್ಧಿಗಳ ಎಂಟ್ರಿ. ಹೌದು, ರಜತ್, ಕಿಶನ್, ಚೈತ್ರಾ ಕುಂದಾಪುರ, ತ್ರಿವಿಕ್ರಮ್, ಮೋಕ್ಷಿತಾ ಪೈ, ಮ್ಯಾಕ್ಸ್ ಮಂಜು ಅವರು ಈ ಸೀಸನ್ಗೆ ಅತಿಥಿಗಳಾಗಿ ಬಂದಿದ್ದರು. ಅವರಲ್ಲಿ ಚೈತ್ರಾ ಕುಂದಾಪುರ, ರಜತ್ ಅವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂದು ಘೋಷಣೆಯಾಯಿತು. ಇವರು ದೊಡ್ಮನೆಗೆ ಬಂದ ಮೇಲೆ ಅಶ್ವಿನಿ ಗೌಡ, ಧ್ರುವಂತ್ಗೆ ಬೇಸರ ಆಗಿದ್ದುಂಟು. ಕಳೆದ 1 ವಾರದಿಂದ ಚೈತ್ರಾ ಕುಂದಾಪುರ, ರಜತ್ ಅವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಲ್ಲ, ಅತಿಥಿಗಳು. ಆದಷ್ಟು ಬೇಗ ಮನೆಯಿಂದ ಹೊರಗಡೆ ಹೋಗ್ತಾರೆ ಎನ್ನಲಾಗ್ತಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿದೆ. ಹೀಗಾಗಿ ಇವರು ನಿಜಕ್ಕೂ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಬ ಪ್ರಶ್ನೆ ಬಂದಿತ್ತು.